ಎಲ್ಲರಿಗೂ ನಮಸ್ಕಾರ. ಒಮ್ಮೆ ಒಬ್ಬ ಬಡ ಬೇಟೆಗಾರ ಕಾಡಿನಲ್ಲಿ ವಾಸಿಸುತ್ತಿದ್ದನು. ಒಂದು ದಿನ ಅವನು ಬೇಟೆಗೆ ಹೋಗಿ ಮರಳಲಾಗದೆ ಕಾಡಿನಲ್ಲೇ ರಾತ್ರಿ ಕಳೆದನು. ಆ ದಿನವೇ ಮಹಾಶಿವರಾತ್ರಿ. ಅವನು ಒಂದು ಮರದ ಮೇಲೆ ಏರಿ ರಾತ್ರಿ ಇಡೀ ಜಾಗಾರ ಮಾಡುತ್ತಿದ್ದನು. ಆ ಮರವು ಬಿಲ್ವ ಮರವಾಗಿತ್ತು. ಅವನ ಕೈಯಿಂದ ತಿಳಿಯದೆ ಬಿಲ್ವದ ಎಲೆಗಳು ಕೆಳಗೆ ಬಿದ್ದವು. ಆ ಮರದ ಕೆಳಗೆ ಒಂದು ಶಿವಲಿಂಗವಿತ್ತು. ರಾತ್ರಿ ಅವನು ಜಾಗಾರ ಮಾಡುತ್ತಾ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಕಲ್ಲುಗಳನ್ನು ಕೆಳಗೆ ಎಸೆದನು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಅವನು ಬಿಲ್ವದ ಎಲೆಗಳನ್ನು, ನೀರಿನ ಹನಿಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸುತ್ತಿದ್ದನೆಂದು. ಅವನಿಂದ ಅನಾಯಾಸವಾಗಿ ನಡೆದ ಈ ಪೂಜೆ ಶಿವನನ್ನು ಸಂತೋಷಪಡಿಸಿತು. ಬೆಳಗ್ಗೆ ಆಗುತ್ತಿದ್ದಂತೆ ಶಿವನು ಅವನಿಗೆ ದರ್ಶನ ನೀಡಿ, ನೀನು ತಿಳಿಯದೆ ಮಾಡಿದ ಭಕ್ತಿ ನನಗೆ ತಲುಪಿದೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವು ಎಂದು ಆಶೀರ್ವಾದಿಸಿದನು. ಆ ದಿನದಿಂದ ಶಿವರಾತ್ರಿ ದಿನ ಉಪವಾಸ, ಜಾಗರಣೆ ಮತ್ತು ಬಿಲ್ವಾರ್ಚನೆ ಮಾಡುವ ಪರಂಪರೆ ಪ್ರಾರಂಭವಾಯಿತು.